ಪ್ರಶಾಂತ್ ಕಿಶೋರ್ 4,000 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡ್ತಾರೆ, ಹಳ್ಳಿ ಹಳ್ಳಿಗೂ ಹೋಗ್ತಾರೆ, ಬೂತ್ ಮಟ್ಟದಿಂದ ಒಂದಷ್ಟು ವರ್ಕೌಟ್ ಅನ್ನ ಮಾಡೋದಕ್ಕೂ ಕೂಡ ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನಿತೀಶ್ ಕುಮಾರ್ ಅವರ ವಿರುದ್ಧ ಮಾತಾಡಿ ಇವ್ರಿಗೆ ಏನಾದ್ರು ಪೆಟ್ಟು ಬಿತ್ತಾ, ಇವರು ಒಂದು ಮಾತನ್ನು ಕೂಡ ಹೇಳಿದ್ರು. ಒಂದು ವೈಟ್ ಪೇಪರ್ ಮೇಲೆ ಸೈನ್ ಮಾಡಿ ನಿಮ್ಮ ಹತ್ರ ಬೆಳಗ್ಗೆನೂ ಕೂಡ ಮಾತಾಡ್ತಾರೆ. ಒಂದು ಆರ್ಟಿಕಲ್, ಒಂದು ವೆಬ್ಸೈಟ್ ಅಲ್ಲಿ ಗಮನಿಸಬೇಕಾದ್ರೆ ಇವ್ರು ಹೇಳಿದ್ದಾರೆ 25ಕ್ಕಿಂತ ಜಾಸ್ತಿ ಜೆಡಿಯು ಗೆದ್ಬಿಟ್ರೆ ನಾನು ಮತ್ತೆ ಹೋಗೋದೆಲ್ಲ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತಂದ್ರು. ಈ ಹೇಳಿಕೆನೆ ಪ್ರಶಾಂತ್ ಕಿಶೋರ್ಗೆ ತುಂಬಾ ಓವರ್ ಬೋರ್ಡ್ ಹೋದ್ರು ಅಂತ ಅನ್ಸುತ್ತೆ. ಇವಾಗ ಈ ರಿಸಲ್ಟ್ ನೋಡಿದ್ರೆ ನಿತೀಶ್ ಕುಮಾರ್ ಅವರಿಗೆ ಅದು ಸೈನ್ ಮಾತ್ರ, ಅದು ನಿತೀಶ್ ಕುಮಾರ್ ಬರಲ್ಲ ಅಂತ ಬರ್ದು ಕೊಟ್ಟಿದ್ ಮಾತ್ರ ಅಲ್ಲ, 2-3 ಸಾರಿ ನಿತೀಶ್ ಕುಮಾರ್ ಅವರಿಗೆ ಮಾನಸಿಕವಾಗಿ ಸರಿ ಇಲ್ಲ ಅಂತ ಹೇಳಿದರು. ಮಾನಸಿಕ ಸಮತೋಲನ ಕಳೆದುಕೊಂಡಿದ್ದಾರೆ ಅಂತ ಹೇಳಿದ್ರು. ಮಾನಸಿಕ ಸಮತೋಲನ ಕಳೆದುಕೊಂಡಿದ್ರೆ ಅಥವಾ ದೈಹಿಕವಾಗಿ ಅವರು ತುಂಬಾ ತಗ್ಗಿದ್ರೆ 84 ರ್ಯಾಲಿಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇವರೆಲ್ಲ ಯಾರು RJD ನಾಯಕರು ಅಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ, ಮಳೆ ಬಂದ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ. ಎಲ್ಲೋ ಕೂತ್ಕೊಂಡು ಮೊಬೈಲ್ ನಲ್ಲಿ ಮಾಡಿ ರ್ಯಾಲಿ ಆಗ್ತಿರೋದ್ರಲ್ಲಿ LED ಸ್ಕ್ರೀನ್ ಅಲ್ಲಿ ಅವರ ವಿಡಿಯೋ ರಿಲೇ ಆಗ್ತಾ ಇತ್ತು. ಈ ಮನುಷ್ಯ ಹಾಗೆ ಮಾಡ್ಲಿಲ್ಲ. 300 ಕಿಲೋಮೀಟರ್ ಕಾರಲ್ಲಿ ಇನೋವಾದಲ್ಲಿ ಓಡಾಡಿದ್ದಾರೆ. ಅಲ್ಲಲ್ಲಿ ನಿಲ್ಸ್ಕೊಂಡು ಜನರ ಹತ್ರ ಮಾತಾಡಿ ಡೆಸ್ಟಿನೇಷನ್ ರೀಚ್ ಆಗಿ ಅಲ್ಲಿ ರ್ಯಾಲಿ ಮಾಡಿ ಕಾರಲ್ಲಿ ವಾಪಸ್ ಪಟ್ನಾಕ್ ಬಂದಿದ್ದಾರೆ. ದಟ್ ಈಸ್ ದ ಡಿಫರೆನ್ಸ್. ಅಂದ್ರೆ ನಿತೀಶ್ ಕುಮಾರ್ಗೂ ಮತ್ತೆ ಬೇರೆ ನಾಯಕರಿಗೆ ಇದ್ದ ಡಿಫರೆನ್ಸ್ ಅದು ನಾನು ನೋಡಿದ್ದೇನೆ. ಅಲ್ಲಿ ಜನರು ಮಾತಾಡಿದ್ದಾರೆ, ಜನರೇ ಹೇಳಿರೋದು ಇದನ್ನ. ಸರ್ ಟಿವಿ ಮೇ ಆಪ್ ಭಿ ದೇಖೋ ಸರ್, ನಿತೀಶ್ ಕುಮಾರ್ ಐಸಾ ನಾಯಕ ಅಂತ ಹೇಳಿದ್ದಾರೆ. ಅಷ್ಟು ಓಡಾಡ್ತಾ ಇದ್ದಾರೆ, ರೀಚ್ ಆಗಿದ್ದಾರೆ, ಜನರನ್ನ ರೀಚ್ ಮಾಡಿದ್ದಾರೆ. ಆಮೇಲೆ ಈ ನಂಬರ್ ನೋಡಿದ್ರೆ 207 ನೋಡಿದ್ರೆ ಏನ್ ಸಂದೇಶ ಕೊಡ್ತದೆ ಇಡೀ ದೇಶಕ್ಕೆ, ಬೇರೆ ರಾಜ್ಯಗಳಿಗೆ, ಕರ್ನಾಟಕ ರಾಜ್ಯಕ್ಕೆ ಏನ್ ಸಂದೇಶ ಕೊಟ್ಟಿದೆ? ಅಲ್ಲ, ಕರ್ನಾಟಕದ ಇದು ಬಿಜೆಪಿಗೆ ಪಾಸಿಟಿವ್ ಅಂತು. ಯಾಕಂದ್ರೆ ಈ ಫಲಿತಾಂಶ NDA ಪಾಸಿಟಿವ್, ಬಿಜೆಪಿಗೂ ಪಾಸಿಟಿವ್. ರಾಜ್ಯ ನಾಯಕರು ತಮ್ಮ ಸಂಘರ್ಷಗಳನ್ನ ಬದಿಗೇರಿಸಿ ಅದನ್ನ ಆ ಫಲಿತಾಂಶವನ್ನ ಪಾಸಿಟಿವ್ ಆಗಿರಿಸಿಕೊಂಡು ಕರ್ನಾಟಕದಲ್ಲಿ ಈಗೇನು ಒಳಗಿಂದೊಳಗೆ ಆಂಟಿ ಇನ್ಕಂಬೆನ್ಸಿ ಸರ್ಕಾರದ ಆಂಟಿ ಇನ್ಕಂಬೆನ್ಸಿ ಇದೆ, ಅದನ್ನ ಬಿಜೆಪಿ ಅವರು ಬಳಸ್ಕೊಳ್ತಾ ಇಲ್ಲ. ಅದು ನಿಮಗೆ ಗೊತ್ತಿದೆ. ಅಲ್ಲಿ ನಾಯಕತ್ವದ ಸಂಘರ್ಷವೇ ಇದೆ. ಅವರೊಳಗೆ ಕಾರ್ಯಕರ್ತರಿಗೆ ಕನ್ಫ್ಯೂಷನ್ ಇದೆ, ನಮ್ಮ ನಾಯಕ ಯಾರು ಅಂತ ಹೇಳುವಂತದ್ದು. ಹೈಕಮಾಂಡ್ ಅಂತೂ ಕರ್ನಾಟಕ ಸಹವಾಸ ಬೇಡ ಅನ್ನೋ ಮನಸ್ಥಿತಿಯಲ್ಲಿದೆ. ಸೊ ಹಾಗಾಗಿ ಇವರು ಇದನ್ನ ತಮ್ಮ ಸಂಘಟನೆಯನ್ನ ಬಲಪಡಿಸಲಿಕ್ಕೆ ನಾಯಕತ್ವದ ಬಗ್ಗೆ ಒಂದು ಸ್ಪಷ್ಟತೆ ಕೊಡಲಿಕ್ಕೆ, ಯಾಕಂದ್ರೆ ನೀವು ರಾಷ್ಟ್ರ ರಾಜಕಾರಣವನ್ನ ಕೂಡ ತುಂಬಾ ಹತ್ತಿರದಿಂದ ಅಲ್ಲೇ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇದ್ದುಕೊಂಡು ಎಷ್ಟೋ ದಿನ ನೀವು ಒಂದು ಪೇಪರ್ ಅಲ್ಲಿ ಕೆಲಸ ಮಾಡಿದಂತವ್ರು, ಹತ್ತಿರದ ನೋಡಿದೀನಿ. ನಿಜವಾಗ್ಲೂ ಬಿಜೆಪಿ ವರಿಷ್ಠರಿಗೆ ಕರ್ನಾಟಕ ಬೇಡ ಆಗಿದೆ ಅಂತ ಅನ್ಸುತ್ತಾ, ಅಥವಾ ಆಸಕ್ತಿ ಕಳ್ಕೊಂಡಿದ್ದಾರೆ ಅಂತ ಅನ್ಸುತ್ತಾ, ಅಥವಾ ಇನ್ನು ಚುನಾವಣೆಗೆ ಟೈಮ್ ಇದೆ, ಇವ್ರು ಏನ್ ಬೇಕೋ ಮಾಡ್ಕೊಳ್ಳಿ ಆಮೇಲೆ ಎಂಟ್ರಿ ಆಗೋಣ ಅಂತಾರ? ಬೇಡ ಅಂತ ನಾನು ಬೇಡ ಅಂದ್ರೆ ಬೇಡ ಅಂತ ಏನಲ್ಲ, ಇಲ್ಲಿ ಅವರಿಗೆ ಸಂಘರ್ಷವನ್ನು ಸರಿಪಡಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಇಲ್ಲ. ನೀವು ವಿಜಯೇಂದ್ರ ಅವರನ್ನ ಬದಿಗೆ ಸರಿಸಿ ಬೇರೆ ಯಾರನ್ನ ನಾಯಕ ಅಂತ ಅವರಿಗೆ ಸ್ಟೇಟ್ ವೈಡ್ ಆಕ್ಸೆಪ್ಟೆನ್ಸ್ ಇದೆ. ಇವನ್ ವಿಜಯೇಂದ್ರ ಅವರಿಗೆ ಸ್ಟೇಟ್ ವೈಡ್ ಆಕ್ಸೆಪ್ಟೆನ್ಸ್ ಇದೆ ಅನ್ನೋದೊಂದು ಪ್ರಶ್ನೆ. ಆದ್ರೆ ಒಂದು ಫಾರ್ಮಿಡೇಬಲ್ ಮತ್ತೆ ಪ್ರಭಾವಿ ಕಮ್ಯುನಿಟಿಯ ಹಿನ್ನೆಲೆಯಿಂದ ಬಂದವರು, ಅವರನ್ನ ಬದಿಗೆ ಸರಿಸಿ ಬೇರೆಯವರಿಗೆ ಕೊಟ್ರೆ ನಿಮಗೆ ಪಕ್ಷಕ್ಕೆ ಫಂಡಿಂಗು ಬೇಕಾಗುತ್ತೆ. ಅದನ್ನು ತರುವಂತ ಕೆಪಾಸಿಟಿ ಇರುವಂತ ವ್ಯಕ್ತಿ ಯಾರಿದ್ದಾರೆ ಬಿಜೆಪಿಯಲ್ಲಿ? ಇವನ್ ಬಿಜೆಪಿ ಹತ್ರ ಹೇಳಿ, ಫಂಡ್ ತರುವಂತ ಕೆಪಾಸಿಟಿ ಯಾರಿಗಿದೆ? ನೀವು ಫಂಡ್ ತರ್ತೀರಾ ಅಂತ ಹೇಳುವಂಥದ್ದು. ಆ ವರ್ಚಸ್ ಯಾರಿದೆ? ಯಡಿಯೂರಪ್ಪನವರ ಒಂದು ವರ್ಚಸ್ ಈಗಲೂ ಕೂಡ ವರ್ಕೌಟ್ ಆಗ್ತಿದೆ. ವಿಜೇಂದ್ರ ಜನರು ನೋಡುವಾಗ ಯಡಿಯೂರಪ್ಪನವರ ಒಂದು ಛಾಯೆ ಕಾಣುತ್ತೆ ಅದರಲ್ಲಿ. ಹಾಗಾಗಿ ಯಡಿಯೂರಪ್ಪನವರನ್ನ ಅವ್ರು ಮತ್ತೆ ಅವರ ಕುಟುಂಬವನ್ನು ಅಷ್ಟೊಂದು ಸುಲಭದಲ್ಲಿ ಸೈಡ್ ಲೈನ್ ಮಾಡಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ ರಾಘವ್ ಶರ್ಮಾ ಅವರೇ, ಆ ಕನ್ಫ್ಯೂಷನ್ ಅಲ್ಲಿ ಹೈಕಮಾಂಡ್ ಇದ್ದಾರೆ ಅಂತ ಯಾಕೆ ಪ್ರಶ್ನೆ ಕೇಳಿದೆ ಅಂತಂದ್ರೆ, ಏನ್ ಸಂದೇಶ ಕೊಟ್ಟಿದೆ ಅಂತಂದ್ರೆ, ಬಿಹಾರದಲ್ಲಿ ಒಗ್ಗಟ್ಟಿನಲ್ಲಿ ಗೆಲುವು ಇದೆ ಅನ್ನೋದು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದೆ ಬಿಜೆಪಿ. ಈಗ ನೋಡಿ, ಅವರು ಜೆಡಿಯುನ ಮುಂದೆ ಬಿಟ್ರು, ಅವರೇನು ನಾವು ಅವ್ರು ಶಾಡೋ ಆಗಿರ್ಬೇಕಲ್ಲ ಅಂತೇಳಿ ಯಾವತ್ತೂ ಅಂದ್ಕೊಂಡಿಲ್ಲ. ನಾವು ಹೈಯೆಸ್ಟ್ ನಂಬರ್ ನಮ್ದಿದೆ, ನಾವ್ಯಾಕೆ ಅವ್ರು ಬಿಟ್ಕೊಡ್ಬೇಕು ಅನ್ನೋ ಮನಸ್ಥಿತಿಯಲ್ಲೂ ಕೂಡ ಬಿಜೆಪಿ ಇಲ್ಲ. ಒಂದು ಪ್ರಾದೇಶಿಕ ಪಕ್ಷ ಆಗಿದ್ರು ಕೂಡ ಅವರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವಂತ ಕೆಲಸವನ್ನ ಅಲ್ಲಿ ಮಾಡಿದ್ದು ಯಶಸ್ಸಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಜೆಡಿಎಸ್ ಜೊತೆ ಬಿಜೆಪಿ ಇದೇ ಒಂದು ರೀತಿಯಲ್ಲಿ ಮಂತ್ರವನ್ನ ಜಪಿಸಿದ್ರೆ ಕಮಿಂಗ್ ಡೇಸ್ ಅಲ್ಲಿ, ಕಮಿಂಗ್ ಎಲೆಕ್ಷನ್ ಅಲ್ಲಿ ಏನಾದ್ರೂ ಗೇನ್ ಆಗುತ್ತೆ ಅವ್ರಿಗೆ. ಬಹುಶಃ ಬಿಹಾರ ಎಲೆಕ್ಷನ್ ಆ ರೀತಿಯ ಮೆಸೇಜ್ ಅನ್ನು ಕೊಟ್ಟಿರ್ಬೋದು ಅಂತ ಅನ್ಸುತ್ತೆ. ಕುಮಾರಸ್ವಾಮಿ ಅವರು ಪಾಪ್ಯುಲರ್ ಇರುವಷ್ಟು ಬಿಜೆಪಿಯ ನಾಯಕರು ಪಾಪ್ಯುಲರ್ ಇಲ್ಲ, ನೀವು ಅದನ್ನ ಬಹುಶಃ ಒಪ್ಕೊಳ್ಬಹುದು. ಕುಮಾರಸ್ವಾಮಿ ಅವರು ಹಿಂದೆ ಮುಖ್ಯಮಂತ್ರಿ ಆದವರು, ಜನರಿಗೆ ಪರಿಚಯ ಇದೆ, ದೇವೇಗೌಡರ ಪುತ್ರ ಕೂಡ. ಸೊ ಹಾಗಾಗಿ ಅವರಿಗಿರುವಷ್ಟು ಪಾಪ್ಯುಲಾರಿಟಿ ಮತ್ತೆ ಅಕ್ಸೆಪ್ಟೆನ್ಸ್ ಅವರ ಪಕ್ಷಕ್ಕೆ ರಾಜ್ಯವ್ಯಾಪಿ ಇರದಿರ್ಬೋದು. ಕುಮಾರಸ್ವಾಮಿ ಏನು ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಕುಮಾರಸ್ವಾಮಿ ಅವರ ಕೆಲವು ಸ್ಕೀಮ್ಗಳು ಜನರಿಗೆ ಇಷ್ಟ ಆಗಿದೆ. ಮತ್ತೆ ತುಂಬಾ ಚೆನ್ನಾಗಿ ಆರ್ಟಿಕ್ಯುಲೇಟ್ ಮಾಡ್ತಾರೆ. ಕಾಂಗ್ರೆಸ್ ಅನ್ನ ಕುಮಾರಸ್ವಾಮಿ ಅವರಷ್ಟು
ಅಗ್ರೆಸಿವ್ ಆಗಿ ಫೇಸ್ ಮಾಡುವಷ್ಟು ಬಿಜೆಪಿ ಅವರು ಮಾಡೋದಿಲ್ಲ. ಅವ್ರದಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ಕಾಂಗ್ರೆಸ್ನವ್ರ ಜೊತೆಗೆ, ಅದವ್ರದ್ದು ಸಮಸ್ಯೆ ಆಗಿರೋದು. ನಾನು ಯಾರು ಅಂತ ಹೇಳಲ್ಲ ಅಡ್ಜಸ್ಟ್ಮೆಂಟ್ ಮಾಡಿದವರು, ಬಟ್ ಅಡ್ಜಸ್ಟ್ಮೆಂಟ್ ರಾಜಕಾರಣವೇ ಬಿಜೆಪಿಗೆ ಮುಳು ಆಗ್ತಾ ಇರೋದು. ಅದನ್ನ ಹೈಕಮಾಂಡ್ ಒಪ್ಕೊಳ್ಬೇಕು, ಓಪನ್ ಆಗಿ ಒಪ್ಕೊಳ್ತಾ ಇಲ್ಲ. ಅದಕ್ಕೆ ಪರಿಹಾರ ಕಾಣ್ಕೊಳ್ಳೋದು ಒಂದು ಸಿಂಪಲ್ ಕ್ವಶನ್ ಕೇಳ್ಬಿಡ್ತೀವಿ ಸರ್. ಈಗ ಇಲ್ಲಿ ಕಾಂಗ್ರೆಸ್ ಇಂತ ಒಂದು ಹೀನಾಯವಾದಂತ ಹಿನ್ನಡೆ ಎರಡಕ್ಕೆ ಬಂತು ನಂಬರ್. ಇದು ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ ನಾಯಕರಲ್ಲಿ ಯಾರನ್ನ ಬಲಪಡಿಸ್ತು, ಯಾರನ್ನ ವೀಕ್ ಮಾಡ್ತು ಕಾಂಗ್ರೆಸ್ ನಾಯಕರ ವಿಚಾರವಾಗಿ? ಇಲ್ಲಿ ಬಿಹಾರದಲ್ಲಿ ಹೇಳ್ತಾರೆ, ಬಿಹಾರ್ನ ಈ ರಿಸಲ್ಟ್ ಏನಿದೆಯಲ್ಲ, ಕಾಂಗ್ರೆಸ್ 2 ಇದೆಯಲ್ಲ ನಂಬರ್, ಈ ನಂಬರ್ ನೋಡಿದ್ರೆ, ಈ ವಿಚಾರವನ್ನ ಗಮನಿಸಿದ್ರೆ ಕರ್ನಾಟಕದಲ್ಲಿ ಯಾರು ಸ್ಟ್ರಾಂಗ್ ಆದ್ರು ಯಾರು ವೀಕ್ ಆದ್ರು? ನೇರವಾಗಿ ಕೇಳ್ತೀನಿ, ಸಿದ್ದರಾಮಯ್ಯ ಸ್ಟ್ರಾಂಗ್ ಆದ್ರ ವೀಕ್ ಆದ್ರ, ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಆದ್ರೆ ವೀಕ್ ಆದ್ರ? ಮಹಾಗಠಬಂಧನ್ ಒಂದು ವೇಳೆ ಬಿಹಾರದಲ್ಲಿ ಸರ್ಕಾರ ರಚನೆ ಮಾಡ್ತಿದ್ರೆ ಕರ್ನಾಟಕದಲ್ಲಿ ನಾಯಕತ್ವ ತಕ್ಷಣ ಬದಲಾಗುವಂತ ಚಾನ್ಸಸ್ ನ ಆ ವಾತಾವರಣ ನಿರ್ಮಾಣ ಆಗ್ತಿತ್ತು. ಯಾಕೆ ಅಲ್ಲೊಬ್ಬ ಓಬಿಸಿ ಲೀಡರ್ ಎಮರ್ಜ್ ಆಗ್ತಿದ್ರೆ, ಮತ್ತೆ ಕಾಂಗ್ರೆಸ್ಗೆ ಒಳ್ಳೆ ನಂಬರ್ ಬಂದಿದೆ, ಹೈಕಮಾಂಡ್ ಕೂಡ ಸ್ವಲ್ಪ ವಾಯ್ಸ್ ಜಾಸ್ತಿ ಆಗ್ತಿತ್ತು, ವಾಯ್ಸ್ ಗಟ್ಟಿ ಆಗ್ತಿತ್ತು, ದೃಢ ಆಗ್ತಿತ್ತು. ಈಗ ಏನಾಗಿದೆ, ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಮತ್ತಷ್ಟು ವೀಕ್ ಆಗಿದೆ, ಆರ್ಜೆಡಿ ಕೂಡ ವೀಕ್ ಆಗಿದೆ. ಈ ಸಂದರ್ಭದಲ್ಲಿ ಓಬಿಸಿ ಲೀಡರ್ಗೂ ಕೂಡ ಎಮರ್ಜ್ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹಿಂಗಿರ್ಬೇಕಾದ್ರೆ ಕರ್ನಾಟಕದಲ್ಲಿ ಓಬಿಸಿ ನಾಯಕ ಮತ್ತೆ ಅಹಿಂದ ನಾಯಕ ಆಗಿರುವಂತ ಸಿದ್ದರಾಮಯ್ಯರನ್ನ ಕುರ್ಚಿಯಿಂದ ಕೆಳಗಿಳಿಸುವಂತ ಸಾಹಸ ಮಾಡಿದ್ರೆ ಅದು ಬೆಂಕಿ ಕೈ ಹಾಕುವಂತ ಒಂದು ಕೆಲಸ ಆಗುವುದು ಕಾಂಗ್ರೆಸ್. ಹೀಗಾಗಿ ಸಿದ್ದರಾಮಯ್ಯರ ಬಗ್ಗೆ ನಾನು ಹೇಳಲ್ಲ, ಅವರ ಬೆಂಬಲರಿಗಂತೂ ಈ ಫಲಿತಾಂಶದಿಂದ ಖಂಡಿತ ಖುಷಿಯಾಗಿರುತ್ತೆ. ಸಿದ್ದರಾಮಯ್ಯರ ಎಡಗಡೆ ಬಲಗಡೆ ಯಾರು ಕಾಣಿಸ್ಕೊಳ್ತಾರಲ್ಲ, ನಮ್ಮ ಗುರುಗಳು ಸೇಫ್ ಆಗಿದ್ದಾರೆ ಸದ್ಯದ ಮಟ್ಟಿಗೆ ಅನ್ನೋ ಒಂದು ಖುಷಿಯಲ್ಲಿರ್ತಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಖಂಡಿತ ಬೇಜಾರಾಗಿರುತ್ತೆ. ನನ್ನ ಸಹೋದರಿ ಶ್ರೀಪಾದ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಶ್ರೀಪಾದ್ ಅವರು ಕೂಡ ಒಂದಷ್ಟು ಕ್ವಶನ್ಗಳನ್ನ ನಿಮಗೆ ಕೇಳ್ತಾರೆ. ಓಟಿವ್ ಶ್ರೀಪಾದ್. ಥ್ಯಾಂಕ್ ಯು ನಾಗೇಂದ್ರ ಬಾಬು. ರಾಘವ್ ಶರ್ಮಾ, ಆಗ್ಲೇ ಮಾತಾಡ್ತಿದ್ವಿ ನಾವೀಗ. ಮುಖ್ಯವಾಗಿ ವೋಟ್ ಶೇರಿಂಗ್ ವಿಚಾರ ಬಂದಾಗ ಈ ಸಾರಿ ಬಿಹಾರದಲ್ಲಿ ವೋಟ್ ಶೇರಿಂಗ್ ಜಾಸ್ತಿ ಆದ ಟೈಮ್ ನಲ್ಲಿ ಎರಡು ರೀತಿ ಪ್ರೊಡಿಕ್ಷನ್ ಮಾಡಲಾಯಿತು. 67% ಪ್ಲಸ್ ಅಲ್ಲಿ ವೋಟ್ ಶೇರಿಂಗ್ ಆಗಿದೆ ಅಂತಂದ್ರೆ ಈ ಸಾರಿ ಖಂಡಿತವಾಗಿಯೂ ಆಡಳಿತ ವಿರೋಧಿ ಅಲೆ ಹೆಚ್ಚಾಗಿದೆ. ಈ ಸಾರಿ ಆರ್ಜೆಡಿ ಮಹಾಗಠಬಂಧನ್ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಲೆಕ್ಕಾಚಾರ ಒಂದು ಬಂತು. ಇನ್ನೊಂದು ಪ್ರೊಡಿಕ್ಷನ್ ಏನಂದ್ರೆ, ಯುವಕರೆಲ್ಲ ಮನೆಯಿಂದ ನುಗ್ಗಿ ಬಂದು ಮತಗಟ್ಟೆಗಳಿಗೆ ಮತದಾನ ಮಾಡಿದ್ದಾರೆ ಅಂತಂದ್ರೆ ಆಡಳಿತ ವಿರೋಧಿ ಅಲ್ಲಿ ಅಲ್ವೇ ಅಲ್ಲ, ಈ ಸಾರಿ ನಿತೀಶ್ ಕುಮಾರ್ ಅವರಿಗೆ ಮತ್ತೆ ಜನ ಜೈ ಎಂದಿದ್ದಾರೆ ಅಂತ ಹೇಳಿ. ಸೊ ಇಲ್ಲಿ ಎರಡು ಪ್ರೊಡಿಕ್ಷನ್ ನೀವು ಯಾವ ರೀತಿ ನೋಡ್ತೀರಿ? ನಂಬರ್ 1. ಮತ್ತೊಂದು ಏನಂತಂದ್ರೆ, ಈಗ ವೋಟ್ ಶೇರಿಂಗ್ ಜಾಸ್ತಿ ಆಯ್ತು, ಆದ್ರೂ ಕೂಡ ಅಲ್ಲೇ ನಿತೀಶ್ ಕುಮಾರ್ ಅಲೆ ಅವರ ವಿರುದ್ಧದ ಅಲೆ ಕಾಣಿಸ್ಲೇ ಇಲ್ಲ. ಬದಲಾಗಿ ಅವರ ಪರವಾಗಿ ಕಳೆದ ವರ್ಷಕ್ಕಿಂತ ಹೆಚ್ಚು ಜನ ಈ ಸರಿ ಮತದಾನ ಮಾಡಿದ್ದಾರೆ. ಹೇಗೆ ನೋಡ್ತೀರಿ ಗ್ರೌಂಡ್ ಅಲ್ಲಿ? ಶ್ರೀಪಾದ್ ಅವರ SIR ಇಂದಾಗಿ ಒಟ್ಟು 65 ಲಕ್ಷ ಈ ನಕಲಿ ವೋಟ್ಸ್ ಏನಿದೆ ಅದು ಡಿಲೀಟ್ ಆಗೋಯ್ತು. 65 lakhs ಡಿಲೀಟ್ ಆಗೋಯ್ತು. 21 ಲಕ್ಷ ಹೊಸ ಮತದಾರರು ಎಂಟ್ರಿ ಆಗಿದ್ದಾರೆ. ಅಂದ್ರೆ ಡಿಫರೆನ್ಸ್ 47 lakhs ಬಂತು. 47 lakhs ವೋಟ್ಸ್ ಮೈನಸ್ ಆಗಿದೆ ಈ ಸರಿ ಡಿಲೀಷನ್ ಇಂದಾಗಿ. ನಾವು ಆ ರೀತಿ ಅರ್ಥ ಮಾಡ್ಕೊಳ್ಬಹುದು. 65 ಲಕ್ಷ ಡಿಲೀಟ್ ಆಗಿದ್ರು, 21 ಲಕ್ಷ ಹೊಸ ಎಂಟ್ರಿ ಆಗಿರೋದ್ರಿಂದ 47 ಲಕ್ಷ ಡಿಲೀಟ್ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಈ ಡಿಫರೆನ್ಸ್ ಇಂದಾಗಿ ಕೂಡ ಮತಗಳ ಪ್ರಮಾಣ ಈ ಸರಿ ಜಾಸ್ತಿಯಿಂದ ಕಾಣ್ತಾ ಇದೆ. 67% ಜಾಸ್ತಿ ಆಗಿದೆ. ಮತ್ತೆ ಯುವ ಮತದಾರರು ಕೂಡ ಈ ಸರಿ ಬಂದು ವೋಟ್ ಹಾಕಿದ್ದಾರೆ. ನಾನು ಫಸ್ಟ್ಗೆ ವೋಟ್ ಶೇರ್ ಏನು ಜಾಸ್ತಿ ಆಯ್ತಲ್ಲ, ಇದನ್ನ 3 ಆಯಾಮದಿಂದ ನೋಡಿದ್ದೆ. ಅಂದ್ರೆ 2 ಆಯಾಮದಿಂದ. ಒಂದು, ಅದನ್ನ ಇದು ಒಂದು ಒಳ್ಳೆ ಗವರ್ನೆನ್ಸ್ಗೆ, ಉತ್ತಮ ಆಡಳಿತಕ್ಕೆ ಜನರು ಹಾಕಿರುವಂತ ವೋಟ್ಸ್ ಇರ್ಬೋದು ಅಂತ ಭಾವಿಸಿರ್ಬೋದು. ಅಥವಾ ಜನ ಪರಿವರ್ತನೆ ಬೇಕು, ನಿತೀಶ್ ಕುಮಾರ್ ಇಂದ ಬೇಸತ್ತು ಹೋಗಿದ್ದಾರೆ, ನಮಗೆ ಹೊಸ ನಾಯಕ ಬೇಕು, ಹೊಸ ನಾಯಕತ್ವ ಬೇಕು, ಹೊಸ ಸರ್ಕಾರ ಬೇಕು ಅನ್ನೋ ಒಂದು ಅಭಿಪ್ರಾಯ ಕೊಟ್ಟು ಬಹುಶಃ ಜನ ಎದ್ದು ಬಿದ್ದು ಬಂದು ವೋಟ್ ಹಾಕಿದ್ದಾರೆ ಅಂತ ನಾನು ಅನ್ಕೊಂಡೆ. ಸೊ 2 ಆಯಾಮದಲ್ಲಿ ಸರಿಯಾಗಿರೋದು ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿಗೆ ಮತ್ತು ಗುಡ್ ಗವರ್ನೆನ್ಸ್ಗೆ ಜನ ವೋಟ್ ಹಾಕಿದ್ದಾರೆ. ಯುವಕರು ಕೂಡ ನಾನು ಬಹುಶಃ ಪ್ರಶಾಂತ್ ಕಿಶೋರ್ ಅವರ ಕಡೆ ಶಿಫ್ಟ್ ಆಗ್ತಾರೆ ಅನ್ಕೊಂಡಿದ್ದೆ. ಅಪ್ಪರ್ ಕಾಸ್ಟ್ ನ ಶಿಕ್ಷಿತ ಯುವಕರು ಇರ್ಬೋದು, ಅಥವಾ ಬೇರೆ ಗ್ರಾಮೀಣ ಪಟ್ಟಣ ಭಾಗದಲ್ಲಿರುವಂತಹ ಯುವಕರು ಇರ್ಬೋದು, ಅವರು ಪ್ರಶಾಂತ್ ಕಿಶೋರ್ ಕಡೆ ಶಿಫ್ಟ್ ಆಗ್ತಾರೆ ಅನ್ಕೊಂಡಿದ್ದೆ. ಬಟ್ ಆಗಿಲ್ಲ. ನಿತೀಶ್ ಕುಮಾರ್ ಅವರನ್ನ ಯುವಕರು ಕೂಡ ನೆಚ್ಕೊಂಡಿದ್ದಾರೆ ಅನ್ನೋದಕ್ಕೆ ಈ ಫಲಿತಾಂಶ ಸಾಕ್ಷಿ ಆಗುತ್ತೆ. ಹೀಗಾಗಿ ವೋಟ್ ಶೇರ್ ಜಾಸ್ತಿ ಆಗಿರೋದು ಗುಡ್ ಗವರ್ನೆನ್ಸ್ ಕಡೆ ಬಂದಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ.